ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮಹಿಳೆಯರು ತಿಳಿಯಬೇಕಾದ ಕೆಲವು ಉಪಯುಕ್ತ ಮಾಹಿತಿಗಳು. ಮಧುಮೇಹ ನಿಯಂತ್ರಿಸಲು ಹಾಗೂ ಕೈಕಾಲು ಗಂಟುಗಳ ನೋವಿನಿಂದ ಪಾರಾಗಲು ಪ್ರತಿನಿತ್ಯ ನಿಯಮಿತವಾಗಿ ಮೆಂತ್ಯ ಸೇವಿಸಬೇಕು. ಅಕ್ಕಿ ಬಸಿದ ನೀರು ಅಥವಾ ಗಂಜಿಯನ್ನು ಬಳಸಿಕೊಂಡು ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು ಮಸಾಜ್ ಮಾಡುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯ ರಸವನ್ನು ಬಿಸಿ ಮಾಡಿ 2 ರಿಂದ 3 ಹನಿ ಕಿವಿಯ ಒಳಗೆ ಹಾಕಿಕೊಳ್ಳುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತದೆ. ದಿನ ರಾತ್ರಿ ಮಲಗುವ ಮುನ್ನ ಮೂತ್ರ ವಿಸರ್ಜನೆ ಮಾಡಿ ಮಲಗಬೇಕು. ಆದ್ದರಿಂದ ಕಿಡ್ನಿಯ ಸಮಸ್ಯೆಗಳು ಕಾಡುವುದಿಲ್ಲ. ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರು ಕುಡಿಯಬೇಕು. ಇದರಿಂದ ಕಿಡ್ನಿಗಳು ಸ್ವಚ್ಛವಾಗುತ್ತವೆ. ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಹೊಸ ರಕ್ತ ಕಣಗಳು ಹುಟ್ಟುತ್ತವೆ. ಪ್ರತಿದಿನ ಮೊಸರು ಮಜ್ಜಿಗೆಯನ್ನು ತಿನ್ನುವುದರಿಂದ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಗಳು ಎಂದಿಗೂ ಕಾಡುವುದಿಲ್ಲ. ತುಂಬಾ ತಣ್ಣಗಿನ ನೀರನ್ನು ಕುಡಿಯುವುದರಿಂದ ಹಲ್ಲುಗಳು ಹಾಳಾಗುತ್ತವೆ. ವೇಗವಾಗಿ ನಡೆಯುವವರ ದೇಹ ಎಂದಿಗೂ ಯುಕ್ತತೆಯಿಂದ ಇರುತ್ತದೆ. ನಿಮ್ಮ ದೇಹ ಹೈಡ್ರೇಟ್ ಆಗಿ ಇರಲು ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಹಾಗೂ ಸೌತೆಕಾಯಿ ಹೆಚ್ಚಾಗಿ ತಿನ್ನಬೇಕು. ಪ್ರತಿದಿನ ರಾತ್ರಿ ಊಟದ ನಂತರ ಮಲಗುವ ಮುನ್ನ ಬಿಸಿ ನೀರಿಗೆ ಉಪ್ಪು ಸೇರಿಸಿ ಬಾಯಿ ಮುಕ್ಕಳಿಸಿದರೆ ಹಲ್ಲು ಉಳುಕಾಗದ ಹಾಗೆ ಮಾಡಬಹುದು. ಕಿವಿಯಲ್ಲಿ ತುರಿಕೆ ಇದ್ದರೆ ರಾತ್ರಿ ಮಲಗುವ ಮುನ್ನ ಸಾಸಿವೆ ಎಣ್ಣೆ ಕಿವಿಗೆ ಹಾಕಿಕೊಳ್ಳಬೇಕು. ಇದರಿಂದ ಕಿವಿ ಸ್ವಚ್ಛವಾಗುತ್ತದೆ. ಬಿಸಿ ನೀರಿನಿಂದ ಮುಖ ತೊಳೆಯುವುದರಿಂದ ನೆರಿಗೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಗೋಡಂಬಿ ತಿನ್ನುವುದರಿಂದ ಮೆದುಳು ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಹಾಲಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿದರೆ 2 ರಿಂದ 3 ದಿನಗಳಲ್ಲಿ ಒಣ ಕೆಮ್ಮಿನ ಸಮಸ್ಯೆ ದೂರವಾಗುತ್ತದೆ. ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಿದ್ದರೆ ನಿಮಗೆ ರಕ್ತದ ಕೊರತೆ ಇದೆ ಎಂದರ್ಥ. ಊಟದ ನಂತರ ನಸು ಬೆಚ್ಚಗಿನ ನೀರು ಕುಡಿಯಬೇಕು. ಇದರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ. ಬೀಟ್ರೂಟ್, ಕ್ಯಾರೆಟ್ ಜೊತೆಗೆ ನೆಲ್ಲಿಕಾಯಿ, ಶುಂಠಿ ಸೇರಿಸಿ ಜ್ಯೂಸ್ ಮಾಡಿ ಕುಡಿಯಬೇಕು. ಇದರಿಂದ ರಕ್ತದ ಸಮಸ್ಯೆ ದೂರವಾಗುವುದಲ್ಲದೆ ದೃಷ್ಟಿ ತೀಕ್ಷ್ಣವಾಗುತ್ತದೆ. ಮಾವಿನ ಹಣ್ಣು ದೇಹಕ್ಕೆ ಉಷ್ಣವಾಗುತ್ತದೆ. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಸೇವಿಸುವುದರಿಂದ ಅಥವಾ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ನೋವು, ಡಯರಿಯಾ, ಗ್ಯಾಸ್ ಸಮಸ್ಯೆಗಳು ಕಾಡುತ್ತವೆ. ಪ್ರತಿದಿನ ಊಟದ ನಂತರ ಬಿಸಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಹೆಚ್ಚಾದ ಕೊಬ್ಬನ್ನು ಕರಗಿಸಬಹುದು. ಜಂಬು ನೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ಕಲೋಂಜಿ ಬೀಜಗಳನ್ನು ತೆಂಗಿನ ಎಣ್ಣೆಗೆ ಸೇರಿಸಿ ಕುದಿಸಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕಪ್ಪಾದ ಕೂದಲು ನಿಮ್ಮದಾಗುವುದು. ಟೊಮೊಟೊ ಹಣ್ಣಿಗೆ ಕಾಫಿ ಪುಡಿ ಸೇರಿಸಿ ಮುಖಕ್ಕೆ ಮಸಾಜ್ ಮಾಡುವುದರಿಂದ ಸ್ಕಿನ್ ಬ್ರೈಟ್ ಆಗಿ ಶೈನಿಂಗ್ ಬರುವುದು. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ರಾತ್ರಿಯ ಊಟದಲ್ಲಿ ಬೆಳ್ಳುಳ್ಳಿಯನ್ನು ಬಳಸುವುದರಿಂದ ಎದೆ ಉರಿಯಾಗುತ್ತದೆ. ಪ್ರತಿದಿನ ರಾತ್ರಿ 4 ರಿಂದ 5 ಖರ್ಜೂರವನ್ನು ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಖರ್ಜೂರ ಹಾಗೂ ಆ ನೀರನ್ನು ಕುಡಿಯಬೇಕು. ಇದರಿಂದ ಮಹಿಳೆಯರಲ್ಲಿ ರಕ್ತಹೀನತೆಯ ತೊಂದರೆಯಾಗದಂತೆ ಮಾಡಬಹುದು. ತಲೆಗೆ ವಾರಕ್ಕೆ ಒಮ್ಮೆಯಾದರೂ ತೆಂಗಿನ ಎಣ್ಣೆ ಜೊತೆಗೆ ಹರಳೆಣ್ಣೆಯನ್ನು ಸೇರಿಸಿ ಹಚ್ಚುವುದರಿಂದ ತಲೆ ಹೊಟ್ಟು ಬರದಂತೆ ತಡೆಯುತ್ತದೆ. ಪ್ರತಿದಿನ ಬಾದಾಮಿಯನ್ನು ತಿನ್ನುವುದರಿಂದ ಚರ್ಮದ ಹೊಳಪು ಹೆಚ್ಚುತ್ತದೆ. ಹಾಗೆಯೇ ಅದರಲ್ಲಿರುವ ವಿಟಮಿನ್ಸ್ ಚರ್ಮಕ್ಕೆ ನ್ಯಾಚುರಲ್ ಮಾಯಿಶ್ಚರ್ ಅನ್ನು ಒದಗಿಸುತ್ತದೆ. ವಯಸ್ಸಿಗೆ ಮೊದಲೇ ಕೂದಲು ಬಿಳಿಯಾಗ್ತಾ ಇದ್ದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯಬೇಕು. ಕಾಂತೀಯ ತ್ವಚೆ ಸದಾ ನಿಮ್ಮದಾಗಿರಲು ಬಾದಾಮಿ ಎಣ್ಣೆ ಜೊತೆಗೆ ಬೀಟ್ರೂಟ್ ರಸವನ್ನು ಸೇರಿಸಿ ಮಸಾಜ್ ಮಾಡುವುದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತದೆ. ಕಣ್ಣಿನ ರೆಪ್ಪೆ ಮತ್ತು ಹುಬ್ಬುಗಳು ಉದ್ದವಾಗಬೇಕೆಂದರೆ ದಿನ ರಾತ್ರಿ ಮಲಗುವ ಮುನ್ನ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಿಕೊಂಡು ಮಲಗಬೇಕು. ಕೊಲ್ಲಾಜನ್ ಪ್ರೊಡಕ್ಷನ್ ಹೆಚ್ಚಾಗಿದ್ದರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ರಿಂಕಲ್ಸ್ ಮತ್ತು ನೆರಿಗೆಗಳು ಬರದಂತೆ ತಡೆಯುತ್ತದೆ. ವಿಟಮಿನ್ ಸಿ ಅನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸ್ಕಿನ್ ಟೈಟ್ ಆಗಿ ಯಂಗ್ ಆಗಿ ಕಾಣುವಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.